ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ ಈಗಾಗಲೇ ನೀವು KSETಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಯನ್ನು ನಡೆಸಿರ್ತೀರ. ಸೊ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ರಿವಿಷನ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗಾಗಲೇ ನೀವು ಓದ್ಕೊಂಡಿರ್ತಕ್ಕಂತಹ ಎಲ್ಲ ಸಿಲೆಬಸ್ನ ಆಧಾರದ ಮೇಲೆ ನಾನು ಎಕನಾಮಿಕ್ಸ್ನಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ನೋಡಿ ಮೊದಲನೇ ಕ್ವಶನ್ ಹೇಗಿದೆ: ದ ಅನ್ಬ್ಯಾಲೆನ್ಸ್ಡ್ ಗ್ರೋತ್ ಮಾಡೆಲ್ ವಾಸ್ ಪ್ರಪೋಂಡೆಡ್ ಬೈ ಅಂತ ಹೇಳಿ ಪ್ರಪೋಂಡೆಡ್ ಫಸ್ಟ್ ಬೈ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಹಲ್ಬರ್ಟ್ ಹೋ ಹೆಕ್ಸ್ಚರ್ಸ್ ಅಂಡ್ H.S. ಸಿಂಗರ್ ಆ್ಯಂಡ್ ರೋಲ್ ಪ್ರಬಿಶ್, ಕಿಂಡಲ್ ಬರ್ಗರ್ ಹಾಫ್ ಅಂಡ್ ರ್ಯಾಗ್ನರ್ ನಟ್ಸ್ ಅಂಡ್ ಡಬ್ಲ್ಯೂ ರೂಸ್ಟೋ ಅಂಡ್ ಪೌಲೋ ಸ್ಟ್ರೀಟನ್ ಅಂತ ಹೇಳ್ಬಿಟ್ಟು 4 ಆಪ್ಷನ್ಸ್ಗಳನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಕೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ 1 and 2, 1 and 3, 1 and 4 and 1 ಓನ್ಲಿ ಅಂತೇಳಿ. ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಬಹುದು ಸ್ನೇಹಿತರೆ. ಹೇಗೆ ಅಂತ ಹೇಳಿದ್ರೆ ಹಲ್ಬರ್ಟ್ ಹೋ ಹೆಕ್ಸ್ಚರ್ಸ್ ಮತ್ತು H.S. ಸಿಂಗರ್ ಆ್ಯಂಡ್ ರೋಲ್ ಪ್ರಬಿಶ್ ಇವರು ಮೊದಲನೇದಾಗಿ ದ ಬ್ಯಾಲೆನ್ಸ್ಡ್ ಆಫ್ ಗ್ರೋತ್ ಮಾಡೆಲನ್ನು ಪರಿಚಯಿಸಿದ್ರು. ಸೊ ಹಾಗಾಗಿ ಎ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್: ಹೆರಡ್ ಡೋಮರ್ ಮಾಡೆಲ್ ಆಫ್ ಗ್ರೋತ್ ಈಸ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಅಂಡ್ ದೇರ್ ಈಕ್ವಾಲಿಟಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೋಡಿ, ಪಾಪ್ಯುಲೇಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ ಗ್ರೋತ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆವರೇಜ್ ಗ್ರೋತ್ ರೇಟ್ ಇನ್ ಇನ್ಕಮ್, ಆ್ಯಕ್ಚುಯಲ್ ವಾರಂಟೆಡ್ ಆ್ಯಂಡ್ ನ್ಯಾಚುರಲ್ ಗ್ರೋತ್ ರೇಟ್ ಆ್ಯಂಡ್ ಪ್ರೊಡಕ್ಟಿವಿಟಿ ಗ್ರೋತ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಗ್ರೋತ್ ಅಂತ ಹೇಳಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ಸ್ಗಳಿಗೂ ಸಂಬಂಧಿಸಿದಂತೆ ಕೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ನಾನು ಹೇಳಿದಾಗೆ ಆಪ್ಷನ್ ಸಿ ಅಂದರೆ 3 ಮಾತ್ರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ. ಅಂದರೆ 3 ಓನ್ಲಿ ಅಂತ ಹೇಳಿ ಆಪ್ಷನ್ನಲ್ಲಿ ಇದೆ. ಅಂದರೆ ಆ್ಯಕ್ಚುಯಲ್ ವಾರಂಟೆಡ್ ಆ್ಯಂಡ್ ನ್ಯಾಚುರಲ್ ಗ್ರೋತ್ ರೇಟ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಿ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಫ್ಯಾಕ್ಟರ್ ಎಂಡೋಮೆಂಟ್ ಥೇರಿ ಈಸ್ ಆಲ್ಸೋ ನೌನ್ ಹ್ಯಾಸ್ ಅಂತ ಹೇಳಿ ಮಾಡರ್ನ್ ಥೇರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಕ್ಲಾಸಿಕಲ್ ಥೇರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ರೆಸಿಪ್ರೋಕಲ್ ಡಿಮ್ಯಾಂಡ್ ಥೇರಿ ಆ್ಯಂಡ್ ಫ್ಯಾಕ್ಟರ್ ಪ್ರಪೋರ್ಷನ್ಸ್ ಥೇರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳಿ ಕೇಳಿರೋದನ್ನು ನೋಡಬಹುದು. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಿ. ಅಂದರೆ ಆಪ್ಷನ್ 1 ಮೀನ್ಸ್ ಮಾಡರ್ನ್ ಥೇರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಆಸ್ ವೆಲ್ ಆಸ್ ಫ್ಯಾಕ್ಟರ್ ಪ್ರಪೋರ್ಷನ್ಸ್ ಥೇರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಎರಡೂ ಕೂಡ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಿ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಥೇರಿ ಆಫ್ ಇನ್ಕ್ರೀಸಿಂಗ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಈಸ್ ಅಸೋಸಿಯೇಟೆಡ್ ವಿತ್ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ಆಪ್ಷನ್ಗಳಿಗೆ ತಕ್ಕಂತೆ ಕೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಅಡಾಲ್ಫ್ ವ್ಯಾಗ್ನರ್ಸ್ ಹೈಪೋಥಿಸಿಸ್, ಕ್ರಿಟಿಕಲ್ ಲಿಮಿಟೆಡ್ ಹೈಪೋಥಿಸಿಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಹೈಪೋಥಿಸಿಸ್ ಆ್ಯಂಡ್ ಸ್ಟೆಬಿಲಿಟಿ ಇನ್ ಇನ್ಕಮ್ ಹೈಪೋಥಿಸಿಸ್ ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಥೇರಿ ಆಫ್ ಇನ್ಕ್ರೀಸಿಂಗ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಈಸ್ ಅಸೋಸಿಯೇಟೆಡ್ ಮೀನ್ಸ್ ಅಡಾಲ್ಫ್ ವ್ಯಾಗ್ನರ್ಸ್ ಹೈಪೋಥಿಸಿಸ್. ಹಾಗಾಗಿ ಆಪ್ಷನ್ ಈಸ್ ಸಿ ಈಸ್ ಓನ್ಲಿ ಅಂತೇಳಿ. ಅಂದರೆ ಆಪ್ಷನ್ 1 ಈಸ್ ಓನ್ಲಿ ಅಂತ. ಅಂದರೆ ಅಡಾಲ್ಫ್ ವ್ಯಾಗ್ನರ್ಸ್ ಹೈಪೋಥಿಸಿಸ್ ಮಾತ್ರ ಇದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಸನ್ನು ನೋಡೋದಾದರೆ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಅಂದರೆ ನಾನು ಇಲ್ಲಿ ಇಂಪಾರ್ಟೆಂಟ್ ಅಷ್ಟೇ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಇವಾಗ ಕಡಿಮೆ ಸಮಯ ಇದೆ. ಸೊ ಎಲ್ಲವನ್ನು ನಾನು ತಿಳಿಸ್ಕೊಡೋದಕ್ಕಾಗಲ್ಲ. ಸೊ ತುಂಬ ಇಂಪಾರ್ಟೆಂಟು, ಬಹಳಷ್ಟು ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗೇ ಆಗುತ್ತೆ ಅಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನಿರುತ್ತೆ ಅಂಥ ಕ್ವಶನ್ಸ್ಗಳನ್ನು ಮಾತ್ರ ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, ಐಡೆಂಟಿಫೈ ದ ಆರ್ಡರ್ ಆಫ್ ಕ್ರೊನಾಲಜಿಕಲ್ ಡೆವಲಪ್ಮೆಂಟ್ ಆಫ್ ದ ಥೇರಿ ಆಫ್ ಡಿಮಾಂಡ್ ಅಂತ ಹೇಳ್ಬಿಟ್ಟು ಇಲ್ಲಿ 4 ಫಿನಾಮಿನಾ ಕೊಟ್ಟಿದ್ದಾರೆ. ಮೀನ್ಸ್ ಮಾರ್ಷಲ್ಸ್ ಥಿಯರಿ ಆಫ್ ಡಿಮಾಂಡ್, ಇಂಡಿಫರೆನ್ಸ್ ಕರ್ವ್, ರಿನ್ಯೂವೆಲ್ಡ್ ಪ್ರಿಫರೆನ್ಸ್ ಥಿಯರಿ, ವೀಕ್ ಪ್ರಿಫರೆನ್ಸ್ ಆರ್ಡರಿಂಗ್ ಥಿಯರಿ ಆಫ್ ಡಿಮಾಂಡ್ ಅಂತ ಹೇಳಿ. ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಆಗಿರುತ್ತೆ. ಆಪ್ಷನ್ ಡಿ ಅಂತ ಹೇಳಿದರೆ ಅದು ಆಲ್ರೆಡಿ ಕ್ರೊನಾಲಜಿಕಲ್ ಆರ್ಡ್ರಲ್ಲೇ ಇದೆ. ನೋಡಿ, ಮಾರ್ಷಲ್ಸ್ ಥಿಯರಿ ಆಫ್ ಡಿಮಾಂಡ್ ಫಸ್ಟ್ ಬಂದರೆ, ನೆಕ್ಸ್ಟ್ ಇಂಡಿಫರೆನ್ಸ್ ಕರ್ವ್ ಬಂತು, ಅನಂತರ ರಿನ್ಯೂವೆಲ್ಡ್ ಪ್ರಿಫರೆನ್ಸ್ ಥಿಯರಿ ಬಂತು, ನೆಕ್ಸ್ಟ್ ವೀಕ್ ಪ್ರಿಫರೆನ್ಸ್ ಆರ್ಡರಿಂಗ್ ಥಿಯರಿ ಆಫ್ ಡಿಮಾಂಡ್ ಬಂತು ಅಂತೇಳಿ. ಸೊ ಮಾರ್ಷಲ್ಸ್ ಕ್ರೊನಾಲಜಿಕಲ್ ಯುಟಿಲಿಟಿ ಅನಾಲಿಸಿಸ್ ಈಸ್ ದ ಓಲ್ಡೆಸ್ಟ್ ಥಿಯರಿ ಆಫ್ ದ ಡಿಮಾಂಡ್. ಸೊ ಪ್ರಪೋಂಡ್ ಇನ್ 1920. ಸೊ ಯಾವಾಗಪ್ಪ ಅಂತ ಇದು ಬಂದಿತ್ತು ಅಂತ ಹೇಳಿದರೆ 1920ನಲ್ಲೇ ಬಂತು. ಸೊ ನೆಕ್ಸ್ಟ್ ಇಂಡಿಫರೆನ್ಸ್ ಕರ್ವ್ ಟೆಕ್ನಿಕ್ಸ್ ವಾಸ್ ದ ಫಸ್ಟ್ ಆಫ್ ಆಲ್ ಇನ್ವೆಂಟೆಡ್ ಬೈ ಯಾವುದು ಎಡ್ಜ್ವರ್ತ್ ಅಂಡ್ ದೆನ್ ಹಿಕ್ಸ್ ಅಂಡ್ ಹೆಲೆನ್ 1936 ಪುಟ್ ಫಾರ್ವರ್ಡ್ ದ ಇಂಡಿಫರೆನ್ಸ್ ಕರ್ವ್ ಅಪ್ರೋಚ್ ಬೇಸ್ಡ್ ಆನ್ ದ ನೇಷನ್ಸ್ ಆಫ್ ಆರ್ಡಿನಲ್ ಯುಟಿಲಿಟಿ. ಸೊ ಇಂಡಿಫರೆನ್ಸ್ ಕರ್ವನ್ನು ಹಿಕ್ಸ್ ಅಂಡ್ ಹೆಲೆನ್ ರವರು ಎಷ್ಟರಲ್ಲಿ ಅಂತ ಹೇಳಿದರೆ 1936ನಲ್ಲೇ ನಮಗೆ ಪರಿಚಯಿಸಿದರು. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಸ್ಯಾಮ್ಯುಯೆಲ್ಸನ್ 1938 ಪ್ರಪೋಂಡ್ ರಿನ್ಯೂವೆಲ್ ಪ್ರಿಫರೆನ್ಸ್ ಥಿಯರಿ ಆ್ಯಂಡ್ ದೆನ್ ಫೈನಲಿ ಇವರು ನಮಗೆ 1938ನಲ್ಲಿ ಪರಿಚಯ ಮಾಡಿದರೆ, ನೆಕ್ಸ್ಟ್ ಹಿಕ್ಸ್ ಅವರು
56ನಲ್ಲಿ ನಮಗೆ ವೀಕ್ ಪ್ರಿಫರೆನ್ಸ್ ಆರ್ಡರಿಂಗ್ ಥಿಯರಿಯನ್ನು ಪರಿಚಯ ಮಾಡಿಕೊಟ್ರು ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು 89th ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಆಫ್ ದ ಫಾಲೋಯಿಂಗ್ ಥಿಯರೀಸ್ ಅಂತ ಕೇಂಬ್ರಿಡ್ಜ್ ವರ್ಷನ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ, ಫಿಶರ್ಸ್ ವರ್ಷನ್ಸ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ, ಟೋಬಿನ್ ಥಿಯರಿ ಆಫ್ ಡಿಮಾಂಡ್ ಫಾರ್ ಮನಿ, ಬೊಮಾಲ್ಸ್ ಥಿಯರಿ ಆಫ್ ಡಿಮಾಂಡ್ ಫಾರ್ ಇನ್ವೆಂಟ್ರಿ ಅಂತ ಹೇಳ್ಬಿಟ್ಟು 4 ಫೆನೋಮೆನವನ್ನು ಕೊಟ್ಟು ಅದಕ್ಕೆ ತಕ್ಕನ ಹಾಗೆ ಕೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಕೋಡ್ಗಳ ಆಧಾರದ ಮೇಲೆ ಹೇಳೋದಾದರೆ ನಾವು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಫಿಶರ್ಸ್ ವರ್ಷನ್ಸ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ಡಿಮಾಂಡ್ ಬಂತು. ಅನಂತರ ಬಂದಂಥದ್ದು ಅಂದರೆ ಕೇಂಬ್ರಿಡ್ಜ್ ವರ್ಷನ್ಸ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ಡಿಮಾಂಡ್ ಮನಿ ಬಂತು. ಅನಂತರ ನೆಕ್ಸ್ಟ್ ಬಂದದ್ದು ಬೊಮಾಲ್ಸ್ ಥಿಯರಿ ಆಫ್ ಡಿಮಾಂಡ್ ಫಾರ್ ಇನ್ವೆಂಟ್ರಿ ಬಂದರೆ ನೆಕ್ಸ್ಟ್ ಲಾಸ್ಟ್ ಬಂದದ್ದು ಟೋಬಿನ್ಸ್ ಥಿಯರಿ ಆಫ್ ಡಿಮಾಂಡ್ ಫಾರ್ ಮನಿ ಬಂತು ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದರೆ ಐಡೆಂಟಿಫೈ ದ ಕರೆಕ್ಟ್ ಕ್ರೊನಾಲಜಿಕಲ್ ಆಫ್ ಸ್ಟೇಜಸ್ ಆಫ್ ಮಾರ್ಕ್ಸಿಯನ್ ಮಾಡೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ. ಕ್ಯಾಪಿಟಲಿಸ್ಟ್ ಕ್ರೈಸಿಸ್ ಅಂಡ್ ಕ್ಯಾಪಿಟಲ್ ಅಕ್ಯುಮುಲೇಷನ್, ಸರ್ಪ್ಲಸ್ ವ್ಯಾಲ್ಯೂ, ಮೆಟೀರಿಯಲಿಸ್ಟಿಕ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು 4 ಫೆನೋಮೆನನ್ನು ಕೊಟ್ಟು ಅದೇ ರೀತಿಯಾಗಿ ಅದಕ್ಕೆ ತಕ್ಕನಾದಂತಹ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಕೋಡ್ಗಳನ್ನು ನಾವು ಕೇರ್ಫುಲ್ ಆಗಿ ನೋಡಬೇಕಾಗುತ್ತೆ. ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಮೆಟೀರಿಯಲಿಸ್ಟಿಕ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟರಿ ಅಂಡ್ ಸರ್ಪ್ಲಸ್ ವ್ಯಾಲ್ಯೂ ಅಂಡ್ ಕ್ಯಾಪಿಟಲ್ ಅಕ್ಯುಮುಲೇಷನ್, ಕ್ಯಾಪಿಟಲಿಸ್ಟ್ ಕ್ರೈಸಿಸ್. ಸೊ ಇದು ಸರಿಯಾದಂತಹ ಕ್ರೊನಾಲಜಿಕಲ್ ಆರ್ಡರ್ ಆಗಿರುತ್ತೆ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ 92nd ಕ್ವಶನ್, ದ ಸೀಕ್ವೆನ್ಸ್ ಪ್ರೋಸೆಸ್ ಆಫ್ ಹೆರಡ್ಸ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಈಸ್ ನ್ಯಾಚುರಲ್ ಗ್ರೋತ್ ರೇಟ್, ವಾರಂಟೆಡ್ ಗ್ರೋತ್ ರೇಟ್ ಅಂಡ್ ಆಕ್ಚುಯಲ್ ಗ್ರೋತ್ ರೇಟ್, ಡೈವರ್ಜೆನ್ಸ್ ಅಂತ ಹೇಳಿ. ಸೊ ಇಲ್ಲಿ ಕೋಡ್ಗಳು ಏನಿದೆ, ಸೊ ಈ ಒಂದು ಕೋಡ್ಗಳ ಮೂಲಕ ನಾವು ಆನ್ಸರ್ಸನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಸೊ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಕ್ಚುಯಲ್ ಗ್ರೋತ್ ರೇಟ್ ಆಫ್ಟರ್ ವಾರಂಟೆಡ್ ಗ್ರೋತ್ ರೇಟ್ ಆಫ್ಟರ್ ನ್ಯಾಚುರಲ್ ಗ್ರೋತ್ ರೇಟ್, ದೆನ್ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಅಂತ ಹೇಳೋದಾದ್ರೆ ಅದು ಡೈವರ್ಜೆನ್ಸ್ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ ಅರೇಂಜ್ ದ ಸ್ಟ್ರಕ್ಚರ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಕೌಂಟ್ಸ್ ಇನ್ ವಿಚ್ ದೀಸ್ ಐಟಮ್ಸ್ ಅಪಿಯರ್ ಅಂತೇಳಿ. ಕ್ಯಾಪಿಟಲ್ ಅಕೌಂಟ್, ಎರರ್ ಆನ್ ಹೊಮಿಸನ್ಸ್ ಅಂಡ್ ಕರೆಂಟ್ ಅಕೌಂಟ್, ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಅದರ ಸ್ಟ್ರಕ್ಚರ್ಸ್ ಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ಗಳನ್ನು ನಾವು ಅವುಗಳ ಸ್ಟ್ರಕ್ಚರ್ಸ್ ಆಧಾರದ ಮೇಲೆ ಅರೇಂಜ್ ಮಾಡಬೇಕು ಅಂತೇಳಿ. ಫಸ್ಟ್ ಒಂದು ಕರೆಂಟ್ ಅಕೌಂಟ್ ಆಗಿರುತ್ತೆ, ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ ಆಗಿದ್ದರೆ ಅಫಿಷಿಯಲ್ ಸೆಟಲ್ಮೆಂಟ್ಸ್ ಅಕೌಂಟ್ ಆನಂತರ ಬರುತ್ತೆ, ಲಾಸ್ಟಲ್ಲಿ ಬರುವಂಥದ್ದು ಎರರ್ಸ್ ಆ್ಯಂಡ್ ಹೊಮಿಸನ್ಸ್ ಅಂತ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದರೆ ಡೆಟರ್ಮೈನ್ ದ ಆರ್ಡರ್ ಇನ್ ವಿಚ್ ಆಫ್ ಫಾಲೋಯಿಂಗ್ ವೇರ್ ಡೆವಲಪ್ಡ್ ಅಂತೇಳಿ. ಫಿಶರ್ಸ್ ಎಫರ್ಟ್ ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಮೀನ್ಸ್ ಆಫ್ ಮೋರ್ ದೆನ್ 2 ಸ್ಯಾಂಪಲ್ಸ್ ಅಂಡ್ ಗೋಸೆಟ್ಸ್ ಟಿ ಟೆಸ್ಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಮೀನ್ಸ್ ಆಫ್ 2 ಸ್ಯಾಂಪಲ್ಸ್, ಪಿಯರ್ಸನ್ಸ್ ಕೋರಿಲೇಷನ್ ಕೋಎಫಿಷಿಯಂಟ್ ಅಂಡ್ ಸ್ಪಿಯರ್ಸ್ಮನ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಅಂತ ಕೇಳಿದ್ದಾರೆ. ಸೊ ನಾವು ಇದನ್ನು ಆರ್ಡರ್ ವೈಸ್ ಆಗಿ ಮಾಡೋದಾದರೆ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಅಂದರೆ ಫಸ್ಟ್ ಬಂತು ಪಿಯರ್ಸನ್ಸ್ ಕೋರಿಲೇಷನ್ ಕೋಎಫಿಷಿಯಂಟ್ ಬಂದರೆ ನೆಕ್ಸ್ಟ್ ಬರುವಂಥದ್ದು ಗೋಸೆಟ್ಸ್ ಟಿ ಟೆಸ್ಟ್ ಡಿಫರೆಂಟ್ ಬಿಟ್ವೀನ್ ದ ಮೀನ್ ಆಫ್ 2 ಸ್ಯಾಂಪಲ್ಸ್ ಬರುತ್ತೆ. ಅದಾದ ನಂತರದಲ್ಲಿ ಫಿಶರ್ಸ್ ಎಫ್ ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಮೀನ್ಸ್ ಆಫ್ ಮೋರ್ ದೆನ್ 2 ಸ್ಯಾಂಪಲ್ಸ್ ಬರುತ್ತೆ. ಆಫ್ಟರ್ ಬರುವಂಥದ್ದೇ ಸ್ಪಿಯರ್ಸ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಬರುತ್ತೆ ಅಂತ ಈ ಮೂಲಕ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ ನೋಡಿ, ಮ್ಯಾಚ್ ದ ಫಾಲೋಯಿಂಗ್. ಲೀಸ್ಟ್ ಫಸ್ಟ್ನಲ್ಲಿ ಎಕನಾಮಿಸ್ಟ್ಗಳನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಲೀಸ್ಟ್ ಸೆಕೆಂಡ್ಸ್ನಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಫೆನೋಮೆನಗಳನ್ನು ಕೊಟ್ಟಿದ್ದಾರೆ. ಸೊ ಅವ್ರು ಏನೇನನ್ನು ಪರಿಚಯ ಮಾಡಿದ್ರು ಅವುಗಳ ಆಧಾರದ ಮೇಲೆ ಸೊ ನಾನು ಅವ್ರನ್ನ ಹೇಗೆ ಮ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ನೋಡಿ, ಕಿಂಕಡ್ ಡಿಮಾಂಡ್, ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಸೋಷಿಯಲ್ ವೆಲ್ಫೇರ್ ಫಂಕ್ಷನ್ಸ್ ಆ್ಯಂಡ್ ಲಾ ಆಫ್ ಇನ್ವಿಸಿಬಲ್ ಹ್ಯಾಂಡ್ ಅಂತ ಸ್ನೇಹಿತರೆ ಇಲ್ಲಿ ನಮಗೆ ನೆಕ್ಸ್ಟ್ ಲೀಸ್ಟ್ ಸೆಕೆಂಡ್ನಲ್ಲಿ ವಿಲಿಯಂ ಬುಮಾಲ್ಕರ್ ಹೈಪೋಥೆಸಿಸ್, ಪೋಲೋಸ್ ವಿಸಿ ಮಾಡೆಲ್ ಆಫ್ ಆಲಿಗೋಪಲಿ, ಆಡಮ್ ಸ್ಮಿತ್ಸ್ ಅಂಡ್ ಬರ್ಗ್ಸನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ನಮಗೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬಹುದು. ಸೊ ಮ್ಯಾಚ್ ಮಾಡೋದಾದರೆ ಕಿಂಕಡ್ ಡಿಮಾಂಡ್ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದರೆ ಪೋಲೋಸ್ ವಿಸಿ ಮಾಡೆಲ್ ಆಫ್ ಆಲಿಗೋಪಲಿಯಲ್ಲಿ ನಾವು ಕಿಂಕಡ್ ಡಿಮಾಂಡನ್ನು ನೋಡ್ತೇವೆ. ಅದೇ ರೀತಿಯಾಗಿ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅನ್ನುವಂಥದ್ದು ವಿಲಿಯಂ ಬುಮಾಲ್ಕರ್ ಹೈಪೋಥೆಸಿಸ್ ಅಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಫಂಕ್ಷನ್ ಅನ್ನು ನಾವು ಬರ್ಗ್ಸನ್ ರವರ ಒಂದು ಮಾಡೆಲ್ಸ್ಗಳಲ್ಲಿ ನೋಡ್ತೇವೆ. ಇನ್ನು ಲಾ ಆಫ್ ಇನ್ವಿಸಿಬಲ್ ಹ್ಯಾಂಡ್ ಅನ್ನು ಕೊಟ್ಟಂಥವರು ಆಡಮ್ ಸ್ಮಿತ್ ರವರು. ಸೊ ಇಲ್ಲಿ ಅಂದರೆ ಕಾಣದ ಕೈ ಅಂತ ಏನು ಹೇಳ್ತೀವಲ್ವ ನಾವು, ಕಾಣದ ಕೈ ಆಟ ಅಂತ ಏನು ತೋರಿಸಿದರೆ ಅದು ಆಡಮ್ ಸ್ಮಿತ್ ರವರು ತಮ್ಮ ಒಂದು ಮಾಡೆಲ್ ಮೂಲಕವಾಗಿ ತೋರಿಸ್ಕೊಟ್ಟಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನಾನು ನಿಮಗೆ ಪರಿಚಯಿಸ್ತೇನೆ. ನೋಡಿ, ಲೀಸ್ಟ್ ಫಸ್ಟ್ನಲ್ಲಿ ಸೈಕಾಲಜಿಕಲ್ ಆ್ಯಂಡ್ ಟೈಮ್ ಪ್ರಿಫರೆನ್ಸ್, ಪಬ್ಲಿಕ್ ಚಾಯ್ಸ್ ವ್ಯೂಸ್ ಆ್ಯಂಡ್ ಓಪನ್ ಎಕಾನಮಿ ಅಂತ ಕೊಟ್ಟಿದ್ದಾರೆ. ಇನ್ನು ಲೀಸ್ಟ್ ಸೆಕೆಂಡ್ನಲ್ಲಿ ಇರ್ವಿಂಗ್ ಫಿಶರ್ಸ್ ಲಾ ಆಫ್ ಕನ್ಸಂಪ್ಷನ್ಸ್ ಆ್ಯಂಡ್ ಜೇಮ್ ಕೀನ್ಸ್ ಥಿಯರಿ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಮಾಡೆಲ್ ಆಫ್ ಫ್ಲೆಮಿಂಗ್ ಆ್ಯಂಡ್ ಗೋರ್ಡನ್ ಟೊಲಾಕ್ ISLM MSc ಅಂತ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಸ್ನೇಹಿತರೆ, ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ
ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳಬಹುದಾಗಿರುತ್ತೆ. ನೋಡಿ ಸೈಕಾಲಜಿಕಲ್ ಅಂತ ಹೇಳೋದಾದ್ರೆ ಅದು ಕಿನಿಷಿಯನ್ ಥಿಯರಿ ಆಫ್ ಇಂಟ್ರೆಸ್ಟ್ ಮನಿ ಇಂಟ್ರೆಸ್ಟ್ ನಮಗೆ ಯಾವುದ್ರ ಮೇಲೆ ಅಂದರೆ ನಮ್ಮ ಒಂದು ಮಾನಸಿಕ ಭಾವನೆಗಳ ಮೇಲೆ ನಿಂತಿರುತ್ತೆ ಅಲ್ವಾ. ಸೊ ದುಡ್ಡು ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಸೊ ಅಂದರೆ ಮನುಷ್ಯನ ಅಂದರೆ ಗ್ರಾಹಕನ ಒಂದು ಮಾನಸಿಕ ಅಂಶಗಳ ಮೇಲೆ ನಿಂತಿರುತ್ತೆ ಹೌದಲ್ವಾ. ಸೊ ಅದೇ ರೀತಿಯಾಗಿ ಅದರಿಂದಾಗಿ ಜೇಮ್ಕಿನ್ಸ್ ಥಿಯರಿ ಆಫ್ ಇಂಟ್ರೆಸ್ಟನ್ನು ನಾವು ಸೈಕಾಲಜಿಕಲ್ ಅಂತ ಹೇಳಿ ಹೇಳ್ಬೋದು. ಇನ್ನು ಟೈಮ್ ಪ್ರಿಫರೆನ್ಸ್ ಅಂತ ಹೇಳೋದಾದರೆ ಇರ್ವಿಂಗ್ ಫಿಶರ್ಸ್ ಲಾ ಆಫ್ ಕನ್ಸಂಪ್ಷನ್ಸ್ನ ಮೇಲೆ ನಿಂತಿರೋದನ್ನು ನೋಡ್ತೇವೆ. ಅದೇ ರೀತಿಯಾಗಿ ಇನ್ನು ಫೋರ್ತ್ ಒನ್ ಪಬ್ಲಿಕ್ ಚಾಯ್ಸ್ ವೀವ್ಸನ್ನು ನಾವು ನೋಡೋದಾದರೆ ISLM ಮಾಡೆಲ್ನಲ್ಲಿ ನೋಡ್ತೇವೆ. ಇನ್ನು ಓಪನ್ ಎಕನಾಮಿ ಅನ್ನುವಂಥದ್ದು ಕಾನ್ಸೆಪ್ಟನ್ನು ಕೊಟ್ಟವರು ಅಂದರೆ ಮುಂಡಲನ್ ಫ್ಲೇಮಿಂಗ್ ರವರು ಅಂತ ಹೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ JM ಬುಚನನ್, ಫಿನ್ಲೆ ಸಿರಾಸ್ ಆ್ಯಂಡ್ RN ಭಾರ್ಗವ್ AP ಲರ್ನರನ್ನು ಲೀಸ್ಟ್ ಫಸ್ಟ್ನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಲೀಸ್ಟ್ ಸೆಕೆಂಡ್ನಲ್ಲಿ ಕೆನನ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಫಂಕ್ಷನಲ್ ಫಿನಾನ್ಸ್ ಆ್ಯಂಡ್ ಪಬ್ಲಿಕ್ ಚಾಯ್ಸ್ ಥಿಯರಿ ಆ್ಯಂಡ್ ಫೆಡರಲ್ ಫಿನಾನ್ಸ್ ಅಂತ ಹೇಳಿ ಲೀಸ್ಟ್ ಸೆಕೆಂಡ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಚಾಯ್ಸಲ್ಲಿ ಆಯ್ಕೆ ಮಾಡ್ಕೊಳ್ಳೋದಾದರೆ ಬಿ ಆನ್ಸರ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಸೊ ನೋಡಿ ಇಲ್ಲಿ JM ಬುಚನನ್ರವರು ಪಬ್ಲಿಕ್ ಚಾಯ್ಸ್ ಥಿಯರಿಯನ್ನು ನಮಗೆ ಪರಿಚಯಿಸಿದರು. ಅದೇ ರೀತಿಯಾಗಿ ಫಿನ್ಲೆ ಶಿರಾಸ್ರವರು ಕೆನಾನ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಗ್ಗೆ ಹೇಳಿರೋದನ್ನು ನೋಡ್ಬೋದು. ಇನ್ನು RN ಭಾರ್ಗವ್ರವರು ಫೆಡರಲ್ ಫಿನಾನ್ಸ್ ಬಗ್ಗೆ ಹೇಳಿದ್ರೆ AP ಲರ್ನರ್ರವರು ಫಂಕ್ಷನಲ್ ಫಿನಾನ್ಸ್ ಬಗ್ಗೆ ಹೇಳಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಆರ್ಗ್ಯಾನಿಕ್ ಕಂಪೋಸಿಷನ್ ಆ್ಯಂಡ್ ಡಾಕ್ಟರೈನ್ ಆಫ್ ಲಾ ನ್ಯಾಚುರಲ್ ಲಾ ಆ್ಯಂಡ್ ಇನೋವೇಷನ್ ಡಾಕ್ಟರೈನ್ ಆಫ್ ಅಂಬ್ಯಾಲೆನ್ಸ್ಡ್ ಅಂತೇಳಿ ಲೀಸ್ಟ್ ಫಸ್ಟ್ನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಲೀಸ್ಟ್ ಸೆಕೆಂಡ್ನಲ್ಲಿ ಆಲ್ಬರ್ಟ್ ಹೆಕ್ಸ್ಮನ್ ಆಫ್ ಕ್ಯಾಪಿಟಲ್, ಶುಂಪೀಟರ್, ಕಾರ್ಲ್ ಮಾರ್ಕ್ಸ್, ಆಡಮ್ ಸ್ಮಿತ್ ಗ್ರೋತ್ ಅಂತೇಳಿ ಲೀಸ್ಟ್ ಸೆಕೆಂಡ್ನಲ್ಲಿ ಕೊಟ್ಟಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೋಡಿ ಆರ್ಗ್ಯಾನಿಕ್ ಕಂಪೋಸಿಷನ್ ಅಂತ ಅನ್ನುವಂಥದ್ದು ಕೊಟ್ಟಂಥವ್ರು ಅಂದರೆ ಕಾರ್ಲ್ ಮಾರ್ಕ್ಸ್ ರವರು ಜಾಸ್ತಿ ಅದಕ್ಕೆ ಒತ್ತನ್ನು ಕೊಟ್ಟರು. ಅದೇ ರೀತಿಯಾಗಿ ಡಾಕ್ಟರೈನ್ ಆಫ್ ನ್ಯಾಚುರಲ್ ಲಾಗೆ ಕೊಟ್ಟಂಥವ್ರು ಆಡಮ್ ಸ್ಮಿತ್ ರವರ ಗ್ರೋತಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದೇ ರೀತಿಯಾಗಿ ಇನೋವೇಷನ್ಸ್ ಅಂತ ಹೇಳಿದ್ರೆ ನಮ್ಮ ಶುಂಪೀಟರ್ ಸರ್ ಅವ್ರದ್ದೇ ಆಗಿರುತ್ತೆ. ಅಂದರೆ ಅವ್ರು ಶುಂಪೀಟರ್ ಅವರು ಯಾವಾಗಲೂ ಕೂಡ ಇನೋವೇಷನ್ಸ್ಗಳ ಬಗ್ಗೆ ಅಂದರೆ ಹೊಸದಾಗಿ ಏನು ತಂತ್ರಜ್ಞಾನಿಕವಾಗಿರ್ಬೋದು ಅಥವಾ ವೈಜ್ಞಾನಿಕವಾಗಿ ಆದರೂ ಆಗಿರ್ಬೋದು ಏನಾದರೂ ಹೊಸತನ್ನು ಕಂಡುಹಿಡಿಯೋದರಲ್ಲಿ ಮೂಲಕವಾಗಿ ಹೇಗೆ ಡೆವಲಪ್ ಆಗ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟವರು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಅಂಬ್ಯಾಲೆನ್ಸ್ಡ್ ಅಂತ ಹೇಳಿದ್ರೆ ಅದು ಆಲ್ಬರ್ಟ್ ಹೆಕ್ಸ್ಮನ್ ರವರ ಕ್ಯಾಪಿಟಲ್ ಥಿಯರಿನಲ್ಲಿ ನಾವು ನೋಡುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಅಂತ ಹೇಳಿ ಆಪ್ಷನ್ ಎನ್ನು ಚೂಸ್ ಮಾಡಿದ್ದೀನಿ. ಸೊ ನಿನ್ನ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಲೀಸ್ಟ್ ಫಸ್ಟ್ನಲ್ಲಿ ಲಾ, ಇನ್ಕಮ್, ಪಾವರ್ಟಿ ಮೆಷರ್ಮೆಂಟ್, ಲೈಸೆನ್ಸ್ ಫೇರ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಸರ್ವ್ ಆರ್ಮಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಲೀಸ್ಟ್ ಸೆಕೆಂಡ್ನಲ್ಲಿ ಕಾರ್ಲ್ ಮಾರ್ಕ್ಸ್, ಈಕ್ವಿಲಿಬ್ರಿಯಂ ಟ್ರ್ಯಾಪ್, ಆಡಮ್ ಸ್ಮಿತ್, ರಿಚರ್ಡ್ ಆರ್ ನೆಲ್ಸನ್ ಆ್ಯಂಡ್ ಸುರೇಶ್ ಟೆಂಡಲ್ಕರ್ ಅವರನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಗಳಲ್ಲಿ ನಾವು ಆನ್ಸರನ್ನು ನೋಡೋದಾದರೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇದಾಗಿ ಅಂದರೆ ಲಾ, ಇನ್ಕಮ್ ಅನ್ನುವಂತಹದ್ದನ್ನು ನಮಗೆ ನೀಡಿದವರು ಅಂತ ಹೇಳಿದರೆ ರಿಚರ್ಡ್ ಆರ್ ನೆಲ್ಸನ್ ರವರು ನೀಡಿದರು. ಅದೇ ರೀತಿಯಾಗಿ ಇನ್ನು ಪಾವರ್ಟಿ ಮೆಷರ್ಸ್ಮೆಂಟನ್ನು ನಾವು ಸುರೇಶ್ ಟೆಂಡೂಲ್ಕರ್ ಅವರ ವರದಿಯಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಲೈಸೆನ್ಸ್ ಫೇರ್ನನ್ನು ನಾವು ನೋಡುವಂಥದ್ದು ಆಡಮ್ ಸ್ಮಿತ್ ರವರ ಒಂದು ಥಿಯರಿಗಳಲ್ಲಿ ನೋಡ್ತೇವೆ. ಇನ್ನು ಇಂಡಸ್ಟ್ರಿಯಲ್ ರಿಸರ್ವ್ ಆರ್ಮಿ ಅನ್ನುವಂಥದ್ದನ್ನು ನೀಡಿದಂಥವ್ರು ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಈಕ್ವಿಲಿಬ್ರಿಯಂ ಟ್ರ್ಯಾಪ್ನಲ್ಲಿ ನೋಡುವಂಥದ್ದಾಗಿರುತ್ತೆ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಲಾ ಆಫ್ ಅಬ್ಸಲ್ಯೂಟ್ ಡಾಕ್ಟ್ರಿನ್ ಆಫ್ ಆ್ಯಂಡ್ ಮಾಡರ್ನ್ ಥಿಯರಿ ಆಫ್ ಆಪರ್ಚುನಿಟಿ ಕಾಸ್ಟ್. ಇನ್ನು ಲೀಸ್ಟ್ ಸೆಕೆಂಡ್ನಲ್ಲಿ ಕೊಟ್ಟಿರುವಂತಹದ್ದು ಹೆಬ್ಲರ್ ಕಾಸ್ಟ್ ಅಡ್ವಾಂಟೇಜ್ ಆ್ಯಂಡ್ ಹೆಕ್ಸ್ಚರ್ ವಾಯ್ಲಿನ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್, ಆಡಮ್ ಸ್ಮಿತ್ ಇಂಟರ್ನ್ಯಾಷನಲ್ ಟ್ರೇಡ್ ರೆಕಾರ್ಡೋ ಪ್ರಿನ್ಸಿಪಲ್ ಅಂತ ಹೇಳಿ ಕೊಟ್ಟಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಆಪ್ಷನ್ಸ್ಗಳಲ್ಲಿ ನನಗೆ ನಿಮಗೆ ಆಪ್ಷನ್ಸ್ಗಳು ಶೋ ಆಗ್ತಾ ಇಲ್ಲ. ಸೊ ನಾನು ಹಾಗಾಗಿ ಡೈರೆಕ್ಟಾಗಿ ಮ್ಯಾಚ್ ಮಾಡಿ ತೋರಿಸ್ತೇನೆ. ನೋಡಿ ಇಲ್ಲೇನಿದೆ ಅಂದರೆ ಲಾ ಆಫ್ ಅಬ್ಸಲ್ಯೂಟ್ ಅನ್ನುವಂಥದ್ದು ಆಡಮ್ ಸ್ಮಿತ್ ರವರ ಇಂಟರ್ನ್ಯಾಷನಲ್ ಟ್ರೇಡ್ನಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಅನ್ನುವಂಥದ್ದು ರೆಕಾರ್ಡರ್ ಅವರ ಪ್ರಿನ್ಸಿಪಲ್ಸಲ್ಲಿ ನೋಡ್ತೇವೆ. ಇನ್ನು ಮಾಡರ್ನ್ ಥಿಯರಿ ಆಫ್ ಅನ್ನುವಂಥದ್ದನ್ನು ನಾವು HO ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜಲ್ಲಿ ಮೀನ್ಸ್ ಹೆಕ್ಸ್ಚರ್ ವಾಯ್ಲಿನ್ ರವರ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜಸಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಇನ್ನು ಆಪರ್ಚುನಿಟಿ ಕಾಸ್ಟ್ ಅನ್ನುವಂಥದ್ದನ್ನು ನಾವು ಹೆಬ್ಲರ್ ರವರ ಕಾಸ್ಟ್ ಅಡ್ವಾಂಟೇಜಸ್ ಥಿಯರಿಯಲ್ಲಿ ನೋಡ್ತೇವೆ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಆಪ್ಷನ್ಗಳಲ್ಲಿ ನೋಡೋದಾದರೆ ಇದಕ್ಕೆ ಸರಿಯಾದಂತಹ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಮಾನಿಟರಿಸಮ್, ಎಂಪ್ಲಾಯ್ಮೆಂಟ್, ಮಲ್ಟಿಪ್ಲೈಯರ್ ಎಫೆಕ್ಟ್ ಆ್ಯಂಡ್ ರ್ಯಾಷನಲ್ ಅಂತೇಳಿ ಲಿಸ್ಟ್ ಫಸ್ಟ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ಲಿಸ್ಟ್ ಸೆಕೆಂಡ್ನಲ್ಲಿ RF ಖಾನ್ ಆ್ಯಂಡ್
ಟಿ ಹವೆಲ್ಮೋ ಮಲ್ಟಿಪ್ಲೈಯರ್ ಜಾನ್ ಮೆತ್ ಆಫ್ ಬ್ಯಾಲೆನ್ಸ್ಡ್ ಬಡ್ಜೆಟ್ ಮಿಲ್ಟನ್ ಫ್ರಿಡ್ಮನ್ಸ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದ್ರೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ ನೋಡಿ, ಮಾನಿಟರಿಸಮ್ನ ಮಿಲ್ಟನ್ ಫ್ರಿಡ್ಮನ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಅಲ್ಲಿ ನೋಡ್ತೇವೆ. ಇನ್ನು ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು RF ಕಾನ್ ಅವರು ಕೊಟ್ಟಂಥ ಕಾನ್ಸೆಪ್ಟ್ ಆಗಿದೆ. ಇನ್ನು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಹೇಳಿದ್ರೆ ಅದು ಟಿ ಹಾಲ್ವೆಮೋ ರವರು ಕೊಟ್ಟಂತಹದ್ದಾಗಿರುತ್ತೆ. ಟಿ ಹಾಲ್ವೆಮೋ ರವರ ಮಲ್ಟಿಪ್ಲೈಯರ್ ಥಿಯರಿನಲ್ಲಿ ನೋಡಬಹುದು. ಇನ್ನು ರ್ಯಾಷನಲಿಸಮ್ ಅಥವಾ ರ್ಯಾಷನಲ್ ಅನ್ನೋದನ್ನು ನಾವು ಜಾನ್ ಮೆತ್ ಆಫ್ ಬ್ಯಾಲೆನ್ಸ್ಡ್ ಬಡ್ಜೆಟ್ನಲ್ಲಿ ನಾವು ನೋಡ್ತೇವೆ ಅಂತ ಹೇಳಿ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಉಳಿದಂತೆ ನೋಡೋದಾದರೆ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಥಿಯರಿ ಆಫ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮೀನ್ ಇವೆಂಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಸ್ಯಾಂಪಲ್ ವಿತ್ ಆಲ್ಮೋಸ್ಟ್ ಟೋಟಲ್ ಏರಿಯಾ ವಿತಿನ್ ಮೀನ್ ಪ್ಲಸ್ ಮೈನಸ್ 30 ಸಿಗ್ಮಾ ಅಂತ ಹೇಳಿ. ಸೊ ಇನ್ನು ಲೀಸ್ಟ್ ಸೆಕೆಂಡ್ನಲ್ಲಿ ಸಿಂಗಲ್ ವ್ಯಾಲ್ಯೂ ಆಫ್ ರೆಪ್ರೆಸೆಂಟ್ ಅನ್ಸರ್ಟೈನ್ ಮಿನಿ ರೆಪ್ಲಿಕಾ ಆಫ್ ಪಾಪ್ಯುಲೇಷನ್ ಸೆಮೆಟ್ರಿಕಲ್ ಅಂತ ಹೇಳಿ ಕೊಟ್ಟಿರೋದನ್ನು ನೋಡಬಹುದು. ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ, ನಿಮಗೆ ಆಪ್ಷನ್ಗಳು ವಿಸಿಬಲ್ ಆಗ್ತಿಲ್ಲ, ಸೊ ಹಾಗಾಗಿ ನಾನು ಡೈರೆಕ್ಟ್ ಮ್ಯಾಚ್ ಮಾಡಿನೇ ತೋರಿಸ್ತೀನಿ ನೋಡಿ. ಥಿಯರಿ ಆಫ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಗೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಅನ್ಸರ್ಟೈನ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂತು ಮೀನ್ ಇವೆಂಟ್ ಅಂತ ಹೇಳಿದ್ರೆ ಅದು ಸಿಂಗಲ್ ವ್ಯಾಲ್ಯೂ ಆಫ್ ರೆಪ್ರೆಸೆಂಟ್ ಆಗಿರುತ್ತೆ. ಇನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಸಿಮೆಟ್ರಿಕಲ್ ಆಗಿದ್ದರೆ ಸ್ಯಾಂಪಲ್ ವಿತ್ ಆಲ್ಮೋಸ್ಟ್ ಟೋಟಲ್ ಏರಿಯಾ ವಿತಿನ್ ಮೀನ್ ಪ್ಲಸ್ ಮೈನಸ್ 30 ಸಿಗ್ಮಾ ಅನ್ನುವಂತಹದ್ದು ಯಾವುದು ಮಿನಿ ರಿಪ್ಲಿಕಾ ಆಫ್ ಪಾಪ್ಯುಲೇಷನ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಂದರೆ ಇದರಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ನಾವು ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಫಂಕ್ಷನಲ್ ಫಿನಾನ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಅಂತ ಹೇಳಿ ಕೇಳಿದರೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಹಬ ಪಿ ಲರ್ನರ್, ಅಡಲ್ಫ್ ವ್ಯಾಗ್ನರ್, ಆಡಮ್ ಸ್ಮಿತ್, ಆಡಮ್ಸ್ ಅಂತ ಹೇಳಿ. ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಹಬ ಪಿ ಲರ್ನರ್ ಅವರು ಆಗಿರ್ತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಕ್ರಿಟಿಕಲ್ ಮಿನಿಮಮ್ ಎಫರ್ಟ್ಸ್ ಥಿಯರಿ ಈಸ್ ಗಿವನ್ ಬೈ ಅಂತ ಹೇಳಿ ಕೊಟ್ಟಿರೋದನ್ನು ನೋಡಬಹುದು. ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಲಿಬನ್ಸ್ಟನ್ ರವರೇ ಆಗಿರ್ತಾರೆ ಅಂತ ಹೇಳಿ ಹೇಳ್ಬಹುದು. ಇದುವರೆಗೂ ನೀವು ಅಂದರೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ನಾನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅರೇಂಜ್ ದ ಫಾಲೋಯಿಂಗ್ ಇನ್ ಆರ್ಡರ್ ಇನ್ ವಿಚ್ ದೇ ಅಪಿಯರ್ಡ್ ಯೂಸ್ ದ ಕೋಡ್ ಗಿವನ್ ಬಿಲೋ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಆ ಫೆನೋಮೆನವನ್ನು ಕೊಟ್ಟಿದ್ದಾರೆ, ಅದು ಆಫ್ಟರ್ ಆ ಕೋಡ್ಗಳ ಮೂಲಕವಾಗಿ ಆಪ್ಷನ್ಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ನೋಡಿ, ಫ್ರಿಡ್ಮನ್ಸ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ, ಫಿಶರ್ಸ್ ಈಕ್ವೇಷನ್ಸ್ ಆಫ್ ಎಕ್ಸ್ಚೇಂಜ್, ಕ್ಯಾಂಬ್ರಿಡ್ಜ್ ಈಕ್ವೇಷನ್ಸ್ ಆಫ್ ಎಕ್ಸ್ಚೇಂಜ್, ಡಾನ್ ಪಾರ್ಟಿಕನ್ಸ್ ಥಿಯರಿ ಆಫ್ ಮನಿ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೊಟ್ಟಿರೋದನ್ನು ನೋಡ್ಬೋದು. ಸ್ನೇಹಿತರೆ ಇದರಲ್ಲಿ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದಾಗಿರುತ್ತೆ. ನೋಡಿ, ಇಲ್ಲಿ ಮಿಲ್ಟನ್ ಫ್ರಿಡ್ಮನ್ಸ್ ರವರು ಅಂದರೆ ಮಿಲ್ಟನ್ ಫ್ರಿಡ್ಮನ್ಸ್ ಕ್ವಾಂಟಿಟಿ ಥಿಯರಿ ಆಫ್ ಮನಿಯನ್ನು ನಮಗೆ ಯಾವಾಗ ಪರಿಚಯ ಮಾಡಿದರು ಅಂತ ಹೇಳಿದರೆ 1923ನಲ್ಲಿ ಪರಿಚಯಿಸ್ತಾರೆ. ಅದೇ ರೀತಿಯಾಗಿ ಫಿಶರ್ಸ್ ಈಕ್ವೇಷನ್ಸ್ ಆಫ್ ಎಕ್ಸ್ಚೇಂಜ್ ಬರುವಂತಹದ್ದು 1911ನಲ್ಲಿ. ಅದೇ ರೀತಿಯಾಗಿ ಕೇಂಬ್ರಿಡ್ಜ್ ಈಕ್ವೇಷನ್ಸ್ ಆಫ್ ಎಕ್ಸ್ಚೇಂಜ್ ಬರುವಂಥದ್ದು 1917ನಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಇನ್ ಡಾನ್ ಪಾರ್ಟಿಕನ್ಸನ್ನು ಥಿಯರಿ ಆಫ್ ಮನಿ ಅನ್ನುವಂಥದ್ದು 1950ನಲ್ಲಿ ನಮಗೆ ಪರಿಚಯ ಆಗುತ್ತೆ. ಸೊ ಈ ಒಂದು ಇಸ್ವಿಗಳ ಆಧಾರದ ಮೇಲೆ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬಹುದು. ನೋಡಿ, ಫಿಶರ್ಸ್ ಈಕ್ವೇಷನ್ಸ್ ಆಫ್ ಎಕ್ಸ್ಚೇಂಜ್ ಈಸ್ ಎ ಫಸ್ಟ್ ಒನ್, ಅನದರ್ ಒನ್ ಈಸ್ ಕೇಂಬ್ರಿಡ್ಜ್ ಈಕ್ವೇಷನ್ಸ್ ಆಫ್ ಎಕ್ಸ್ಚೇಂಜ್ ಸೆಕೆಂಡ್ ಒನ್, ಅಂಡ್ ಫಿಶರ್ಸ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ ಈಸ್ ಎ ಥರ್ಡ್ ಒನ್ ಆದರೆ ಡಾನ್ ಪಾರ್ಟಿಕನ್ ಥಿಯರಿ ಆಫ್ ಮನಿ ಈಸ್ ಎ ಲಾಸ್ಟ್ ಒನ್ ಅಂತ ಹೇಳಿ ಈ ಮೂಲಕ ಹೇಳ್ಬೋದು. ಸ್ನೇಹಿತರೆ, ಇದುವರೆಗೂ ನೀವು ನನ್ನ ತರಗತಿಯನ್ನು ವೀಕ್ಷಿಸಿದ್ರಿ. ಸೊ ಹೀಗೆ ಇನ್ನು 3 ದಿನ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಕ್ವಶನ್ಸನ್ನು ನಾನು ನನ್ನ ಒಂದು ಚಾನಲ್ನ ಮೂಲಕವಾಗಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಶೇರ್ ಮಾಡಿರ್ತೀನಿ. ನೀವು ಅಲ್ಲಿ ವಿಸಿಟ್ ಮಾಡೋದ್ರ ಮೂಲಕ ಉಚಿತವಾಗಿ ಸಬ್ಸ್ಕ್ರಿಪ್ಷನನ್ನು ಪಡಿಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ.